ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈಗ ತುಂಬಾ ದಿನ ಆಗ್ಬಿಡ್ತಲ್ಲ ವಿಡಿಯೋ ಮಾಡಿ. ಈಗ ವಿಡಿಯೋ ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋ ಹುಡುಗಿ ಬಿಡೋದ. ಓಕೆ, ಆಗ್ಲೇ ತಮ್ಮದೆಲ್ಲ ನೋಡಿರ್ತೀರಾ. ಓಕೆ, ನಾನು ಕೂಡ ಹೋದ್ಸಲ ನಿಮ್ ತರನೇ KCT ಬರೋದಿ ಕೌನ್ಸಿಲಿಂಗ್ ಮುಗಿಸ್ಕೊಂಡು ಕಾಲೇಜ್ಗೆ ಹೋಗಿ 1 ಇಯರ್ ಕೂಡ ಆಗ್ಬಿಡ್ತು. ಓಕೆ, KCT ಪ್ರೋಸೆಸ್ ಹೆಂಗಿರುತ್ತೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಾಸ್ತಿ ಎಲ್ಲ ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ. ಈಗ ಎಲ್ಲರೂ ಕೂಡ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿದಿರ ಅನ್ಕೋತೀನಿ. ಬಟ್ ಕೇಸ್ ಎಕ್ಸ್ಟೆಂಡೆಡ್ ಟು ದ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಏನು ಮಾಡಕ್ ಆಗೋದಿಲ್ಲ. ಮೊದಲನೇ ರೌಂಡ್ ಆಪ್ಷನ್ ರಿಸಲ್ಟ್ ಬರೋ ಗಂಟೆ ಈ ತರ ಡಿಲೇ ಮಾಡ್ತಾ ಇರ್ತಾರೆ. ಫಸ್ಟ್ ರೌಂಡ್ ರಿಸಲ್ಟ್ ಬರೋ ಮುಂಚೆಗೆ ಮಾಕ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟ್ ಕೂಡ ಫಸ್ಟ್ ರೌಂಡ್ ರಿಸಲ್ಟ್ ಏನು ಡಿಫ್ರೆನ್ಸ್ ಇರಲ್ಲ. 80% 85% ಸೇಮ್ ಇರುತ್ತೆ. ಆಲ್ಮೋಸ್ಟ್ ಯಾವ ಕಾಲೇಜ್ ಸಿಗುತ್ತೆ ಅದೇ ಕಾಲೇಜ್ ಸಿಕ್ಕಿರುತ್ತೆ. ಎಲ್ಲೋ ನಿಯರ್ಲಿ ಒಂದು 10% ಏನೋ ಡಿಫ್ರೆನ್ಸ್ ಆಗ್ಬೋದು. ಮಾಕ್ ಅಲಾಟ್ಮೆಂಟ್ ಏನಕ್ಕೆ ಮಾಡೋದಂದ್ರೆ ಏನಾದ್ರು ಪ್ರಾಬ್ಲಮ್ ಆಯ್ತಾ ಅಂತ ನೋಡ್ತಾರೆ. ಪ್ರಾಬ್ಲಮ್ ಇಲ್ಲ ಅಂದ್ರೆ ಮಾಕ್ ಅಲಾಟ್ಮೆಂಟ್ ಇದ್ದು 24 hours ಒಳಗಡೆ ನಿಮಗೆ ರಿಸಲ್ಟ್ ಕೊಡ್ತಾರೆ. ಪ್ರಾಬ್ಲಮ್ ಇದ್ರೆ ಸ್ವಲ್ಪ ಡಿಲೇ ಮಾಡ್ತಾರೆ. ಈಗ ಎಲ್ಲರಿಗೂ ಈಗ ಫಸ್ಟ್ ರೌಂಡ್ ರಿಸಲ್ಟ್ ಬಂತು. ಎಲ್ಲರಿಗೂ ಕೂಡ 4 ಚಾಯ್ಸಸ್ ಕೊಡ್ತಾರೆ. ಅದೇನೇನಂತ ಈಗ ಹೇಳ್ತೀನಿ ನಾನು. ಓಕೆ, ಎಲ್ಲರಿಗೂ ಹೇಳೋದು ಒಂದೇ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಗಂಟ ಕಾಯಿರಿ. ಯಾಕೆಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕಾಯಿರೆ ಒಳ್ಳೆ ಕಾಲೇಜ್ ಸಿಗುತ್ತೆ. 50,000 ಎಬೋ ಇರೋದಂತೂ ಕಾಯಿಲೇಬೇಕು. ಓಕೆ, ಈಗ ಚಾಯ್ಸಸ್ಗೆ ಹೋಗ್ಬಿಡೋದ 4 ಚಾಯ್ಸಸ್ಸು. ಓಕೆ, ಎಲ್ಲ ಥರ ನಾನು ಏನೋ ಜಾಸ್ತಿ ಹೇಳಲ್ಲ, ಸಿಂಪಲಾಗಿ ಹೇಳ್ತೀನಿ, ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಈಗ ಓಕೆ, ಚಾಯ್ಸ್ ಒನ್ಗೆ ಹೋಗ್ಬಿಡೋದ. ಈಗ ಚಾಯ್ಸ್ ಒಂದಲ್ಲಿ ಏನಿರುತ್ತೆ ಅಂತಂದರೆ ಕಾಲೇಜ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ನಾನು ಹೋಗಿ ಅಡ್ಮಿಷನ್ ಮಾಡಿಸ್ತೀನಿ ಕಾಲೇಜ್ಗೆ ಅಂತ. ಓಕೆ, ಕಾಲೇಜು ನಿಮಗೆ ಚಾಯ್ಸ್ ಒಂದು ಸೆಲೆಕ್ಟ್ ಮಾಡಿದಷ್ಟೇ ನಿಮಗೆ ಒಂದು ಚಾನಲ್ ಬರುತ್ತೆ. ಅದರಲ್ಲಿ 3 ಚಾನಲ್ ಇರುತ್ತೆ. ಒಂದು ಬ್ಯಾಂಕ್ಗೆ, ಒಂದು ನಿನಗೆ, ಇನ್ನೊಂದು ಕಾಲೇಜ್ಗೆ. ಓಕೆ, ಅದರಲ್ಲಿ ಬ್ಯಾಂಕ್ ಅವರು ಒಂದು ಸೀಲು, ಸೈನು ಮತ್ತು ಒಂದು ನಂಬರ್ ಬರೀತಾರೆ. ಅದನ್ನೆಲ್ಲ ಬರೀಸ್ಕೊಂಡು ಒಂದು ಕಾಲೇಜ್ ತೊಗೊಂಡು ಕೊಡಿ, ಒಂದು ನೀನು ಮಾಡಿಕೊ. ಇದೆಲ್ಲ ನೀಟಾಗಿ ಎತ್ ಮಾಡಿಕೊ. ಯಾಕೆಂದರೆ ನಿಮಗೆ ಇದು ಸ್ಕಾಲರ್ಶಿಪ್ಗೆ ಹೆಲ್ಪ್ ಆಗುತ್ತೆ. ಇದು ಸ್ಕಾಲರ್ಶಿಪ್ಗೆ ಹೆಲ್ಪ್ ಆಗುತ್ತೆ. ಚಾಯ್ಸ್ ನೀವು ದುಡ್ಡು ಕಟ್ಟಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಯಾವುದೇ ಬ್ಯಾಂಕ್ ಅಕೌಂಟಲ್ಲಿ ಅಕೌಂಟ್ ಇದ್ರೂ ಕೂಡ ಹೋಗಿ ಆರಾಮಾಗಿ ಕಟ್ಬೋದು. ಓಕೆ, ಅಲ್ಲಿ KA ವೆಬ್ಸೈಟಲ್ಲಿ ಯಾವ ಬ್ಯಾಂಕ್ ಅಂತ ಕೇಳುತ್ತೆ. ಅದು ನಿಮ್ಗಲ್ಲ, ಅದು KA ಅವ್ರಿಗೆ ಸೆಲೆಕ್ಟ್ ಮಾಡಿ. ಯಾವ ಬ್ಯಾಂಕು ಯಾವ್ದಾದ್ರು ಒಂದು ಬ್ಯಾಂಕು ಸೆಲೆಕ್ಟ್ ಮಾಡಿ, ಅದು KA ಅವ್ರಿಗೆ, ನಿಮ್ಗೆಲ್ಲ ತಲೆಗೆಡಿಸ್ಕೊಬೇಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ದೇ ಅಕೌಂಟ್ ಇದ್ರೂ ಹೋಗಿ ಅಲ್ಲಿ ನೀವು ದುಡ್ಡು ಕಟ್ಬೋದು. ಓಕೆನಾ? ಅಲ್ಲಿ ದುಡ್ಡು ಕಟ್ಟ ಮೇಲೆ ನಿಮಗೆ ಬ್ಯಾಂಕಲ್ಲಿ ಒಂದು ಸೀಲು ಮತ್ತು ಒಂದು ನಂಬರು, ಇನ್ನೊಂದು ಸೈನ್ ಹಾಕ್ಕೊಡ್ತಾರೆ. ಓಕೆನಾ? ಅವರೇ ಬರ್ಕೊಡ್ತಾರೆ ಎಲ್ಲನೂ. ಅದನ್ನು ಒಂದು ಕಾಲೇಜ್ ಕೊಡಿ, ಇನ್ನೊಂದು ನೀವು ಮಾಡಿಕೊಳ್ಳಿ. ಆಯಿತಾ? ಓಕೆ, ಈಗ ಚಾಯ್ಸ್ ಸೆಲೆಕ್ಟ್ ಮಾಡ್ತು ಅಂದರೆ ನಿಮಗೆ ಏನಾಗುತ್ತೆ ಅಂದರೆ ಇರೋ ಕಾಲೇಜ್ ಸೀಟು ಹೋಲ್ಡ್ ಆಗುತ್ತೆ, ಮತ್ತು ಸೆಕೆಂಡ್ ರೌಂಡ್ ಕೂಡ ಹೋಗ್ತೀರಾ. ಎಲ್ಲರೂ ಕೂಡ ಇದನ್ನೇ ಸೆಲೆಕ್ಟ್ ಮಾಡ್ತಾರೆ. ನಾನು ಸಜೆಸ್ಟ್ ಮಾಡ್ತೀನಿ ಇದೇ ಸೆಲೆಕ್ಟ್ ಮಾಡಿ ಅಂತ. ಓಕೆನಾ? ಈಗ ನಿಮಗೆ ಚಾಯ್ಸ್ 3 ಸೆಲೆಕ್ಟ್ ಮಾಡ್ತು ಅಂದರೆ ಏನಾಗುತ್ತೆ ಅಂದರೆ ಸಿಕ್ಕಿರೋ ಕಾಲೇಜು ಡಿಲೀಟ್ ಆಗಿರುತ್ತೆ, ಮತ್ತು ಸೆಕೆಂಡ್ ರೌಂಡ್ ಕೂಡ ಹೋಗಿರ್ತೀರ. ಓಕೆನಾ? ಮತ್ತು ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಏನು ಈಗ ಇದರಲ್ಲಿ ಅಂತಂದರೆ, ನಿಮ್ಗೆ ಸಿಕ್ಕಿರೋ ಕಾಲೇಜು ಮತ್ತು ಅದ್ರ ಮೇಲಿರೋ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ಲ, ಅದ್ರ ಮೇಲಿರೋ ಕಾಲೇಜ್ ಎಲ್ಲ ಡಿಲೀಟ್ ಆಗಿರ್ತದೆ. ಅದರಿಂದ ಇದು ಡಿಸ್ಅಡ್ವಾಂಟೇಜು. ಇದನ್ನು ನಾನು ನಿಮಗೆ ಪ್ರಿಫರ್ ಮಾಡಲ್ಲ. ಸೆಕೆಂಡ್ನೇ ಚಾಯ್ಸ್ನೇ ಸೆಲೆಕ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಈಗ ಚಾಯ್ಸ್ 4 ಸೆಲೆಕ್ಟ್ ಮಾಡ್ತು ಅಂದರೆ ನೀವು KCT ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತಿದ್ದೀರಾ ಅಂತ. KCT ಕಾಲೇಜಿಂಗೆ ಎಕ್ಸಿಟ್ ಆಗಬೇಕು ಅಂದರೆ ಚಾಯ್ಸ್ 4 ಸೆಲೆಕ್ಟ್ ಮಾಡಿ. ಓಕೆನಾ? ಓಕೆ, ಈಗ ಟೋಟಲಾಗಿ ಹೇಳ್ತೀನಿ, ಅರ್ಥ ಹಂಗೆ ಕೇಳಿಸ್ಕೊಳ್ಳಿ. ಈಗ ಲಾಸ್ಟ್ ಒಂದ್ಸಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತು ಅಂದರೆ ನಿಮಗೆ ಕಾಲೇಜ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಮತ್ತು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ತಿದ್ದೀರಾ ಅಂತ. ಓಕೆನಾ? ಚಾಯ್ಸ್ 2 ಸೆಲೆಕ್ಟ್ ಮಾಡ್ತು ಅಂತಂದರೆ ಕಾಲೇಜ್ ಸಿಕ್ಕಿರೋ ಕಾಲೇಜು ನಿಮ್ಗೆ ಹೋಲ್ಡ್ ಆಗುತ್ತೆ ಮತ್ತು ಸೆಕೆಂಡ್ ರೌಂಡ್ಗೆ ಹೋಗ್ತಿದ್ದೀರಾ ಅಂತ. ಓಕೆ, ಆದರೆ ಸೆಕೆಂಡ್ ರೌಂಡ್ ಆದಮೇಲೆ ನಿಮ್ಗೆ ಇದೇ ಥರ ಇರೋದಿಲ್ಲ, ಅದು ಸ್ವಲ್ಪ ಚೇಂಜ್ ಇರುತ್ತೆ. ಅದ್ರ ಬಗ್ಗೆ ಹೇಳ್ತೀನಿ. ಈಗ ಫಸ್ಟ್ ರೌಂಡು ಬಗ್ಗೆ ಕಾನ್ಸಂಟ್ರೇಷನ್ ಕೊಡೋಣ. ಓಕೆ, ಈಗ ಚಾಯ್ಸ್ 3 ಸೆಲೆಕ್ಟ್ ಮಾಡ್ತು ಅಂದರೆ ಸಿಕ್ಕಿರೋ ಕಾಲೇಜು ನಿಮಗೆ ಕ್ಯಾನ್ಸಲ್ ಆಗುತ್ತೆ ಮತ್ತು ಸೆಕೆಂಡ್ ರೌಂಡ್ಗೆ ಹೋಗಿರ್ತೀರಾ. ಮತ್ತು ಸಿಕ್ಕಿರೋ ಕಾಲೇಜ್ ಮೇಲಿರೋ ಯಾವುದೇ ಆಪ್ಷನ್ ಎಂಟ್ರಿ ಮಾಡಿದ್ರು ಅದೆಲ್ಲ ಡಿಲೀಟ್ ಆಗಿರುತ್ತೆ. ಏನಾದ್ರು ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋಕ್ಕೆ ಏನಾರ ಅವರು ಆಪ್ಷನ್ ಕೊಟ್ಟರೆ ಮಾಡ್ಬೋದು, ಇಲ್ಲ ಅಂದರೆ ಮಾಡೋಕ್ಕಾಗೋದಿಲ್ಲ. ನಮಗೆ ಹೋದ್ಸಲ ಕೊಟ್ಟಿರಲಿಲ್ಲ. ಓಕೆ, ಅದಕ್ಕೆ ನೋಡಿಕೊಂಡು ಸೆಲೆಕ್ಟ್ ಮಾಡಿ ಚಾಯ್ಸಸ್ಸು. ಇನ್ನು ಚಾಯ್ಸಸ್ 4 ಹೋಗ್ತು ಅಂದರೆ ಚಾಯ್ಸ್ 4ಅಲ್ಲಿ ನಿಮಗೆ KCTಯಿಂದ ಎಕ್ಸಿಟ್ ಆಗಬೇಕಾದ್ರೆ ಇದನ್ನು ಯೂಸ್ ಮಾಡ್ತಾರೆ. ಆಬ್ವಿಯಸ್ಲಿ ಇದನ್ನು ನೀಟವ್ರು ಯೂಸ್ ಮಾಡ್ತಾರೆ ಜಾಸ್ತಿ. ಓಕೆ, ಚಾಯ್ಸ್ 4 ಬಗ್ಗೆ ಹೇಳಿದ್ದೀನಿ. ಈಗ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬಂತು, ಚಾಯ್ಸಸ್ ಆಯಿತು. ಓಕೆ, ಚಾಯ್ಸಸ್ ಆದಮೇಲೆ ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಅವ್ರು ಕೊಟ್ಟರೆ ಮಾಡ್ತೀರಾ, ಇಲ್ಲ ಅಂದರೆ ಇಲ್ಲ. ಕೊಡೋಲ್ಲ. ನಮ್ಗೆ ಹೋದ್ಸಲ ಕೊಟ್ಟಿರಲಿಲ್ಲ, ನಿಮಗೆ ಅದೇನು ಮಾಡ್ತಾರೋ ಗೊತ್ತಿಲ್ಲ. ಓಕೆ, ಈಗ ನಿಮಗೆ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಸೆಕೆಂಡ್ ರೌಂಡ್ ಹೋದ್ಮೇಲೆ ಅಲ್ಲೂ ಕೂಡ ರಿಸಲ್ಟ್ ಕೊಡ್ತಾರೆ. ಅದ್ರ ಮುಂಚೆಗೆ ಮಾಕ್ ಅಲಾಟ್ಮೆಂಟ್ ಕೊಡ್ತಾರೆ. ಮಾಕ್ ಅಲಾಟ್ಮೆಂಟ್ ಬಗ್ಗೆ ಹೇಳಿದ್ದೀನಿ ನಿಮ್ಗಾಗಲೇ. ರಿಸಲ್ಟ್ ಕೊಡ್ತಾರೆ. ಅಲ್ಲೂ ಕೂಡ 4 ಚಾಯ್ಸಸ್ ಕೊಡ್ತಾರೆ. ಅಲ್ಲಿ ಬಂದ್ಬಿಟ್ಟು 4 ಚಾಯ್ಸಸ್ ಅಲ್ಲಿ ಬೇರೆ ಥರ ಇರುತ್ತೆ. ಓಕೆ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಿಮಗೆ ಸೆಕೆಂಡ್ ರೌಂಡ್ ಆಮೇಲೆ. ಓಕೆ, ಅಲ್ಲೂ ಕೂಡ 4 ಚಾಯ್ಸಸ್ ಇರುತ್ತೆ, ಸೇಮ್ ಇರೋಲ್ಲ, ಸ್ವಲ್ಪ ಚೇಂಜ್ ಇರುತ್ತೆ. ಅದ್ರ ಬಗ್ಗೆ ಹೇಳ್ತೀನಿ ಆಮೇಲೆ. ಓಕೆನಾ? ರೌಂಡ್ ಆದಮೇಲೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್, ಇದರಲ್ಲಿ ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ. ಓಕೆನಾ? ಸೆಕೆಂಡ್
ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡಲ್ಲಿ ಒಳ್ಳೆ ಕಾಲೇಜ್ ಸಿಗುತ್ತೆ. ಇಲ್ಲಿ ಗಂಟ ಎಲ್ಲರೂ ಬನ್ನಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾರು ಕೂಡ ಫಸ್ಟ್ನೇ ರೌಂಡ್ಗೆ ಹೋಗಿ ಸೇರಬೇಡಿ, ಸೆಕೆಂಡ್ ಎಕ್ಸ್ಟೆಂಡರ್ ಗಂಟ ಕಾಯಿರಿ. ಅದಂತೂ 50 ಎಬವ್ ಇರೋರು ಸೆಕೆಂಡ್ ಎಕ್ಸ್ಟೆಂಡರ್ ಗಂಟ ಬರಬೇಕು. ನಿಮಗೆ ಒಳ್ಳೆ ಕಾಲೇಜ್ ಸಿಗಬೇಕು, ಒಳ್ಳೆ ಕೋರ್ಸ್ ಸಿಗಬೇಕಂದ್ರೆ ಸೆಕೆಂಡ್ ಎಕ್ಸ್ಟೆಂಡರ್ ರೌಂಡ್ ಕಾಯಿರಿ, ಓಕೆನಾ. ಯಾಕೆ ಅಂತಂದರೆ ಫಸ್ಟ್ ರೌಂಡಲ್ಲಿ 50,000 ನಿಂತಿರ್ತದೆ ಕಟ್ ಆಫು, ಆದರೆ ಸೆಕೆಂಡ್ ಎಕ್ಸ್ಟೆಂಡರ್ ರೌಂಡಲ್ಲಿ 1.5 ಲಕ್ಷ ದಾಟಿರ್ತದೆ. ಅದೇ ಕಾಲೇಜು ಅದೇ ಕೋರ್ಸಲ್ಲಿ 1.5 ಲಕ್ಷ ದಾಟಿರ್ತದೆ. ಅದಕ್ಕೋಸ್ಕರ ನೀವು ಸೆಕೆಂಡ್ ಎಕ್ಸ್ಟೆಂಡರ್ ರೌಂಡ್ ಕಾಯಬೇಕಾಗುತ್ತೆ. ಕಾಯಿರಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಎಲ್ಲರಿಗೂ ಕೂಡ. ಯಾವುದೇ ಕಾರಣಕ್ಕೂ ಕೂಡ ಫಸ್ಟ್ನೇ ರೌಂಡಲ್ಲಿ ಸಿಕ್ತು ಕಾಲೇಜು ಸಿಕ್ಕಿದೆ ಅಂದ್ಬಿಟ್ಟು ಹೋಗಿ ಸೇರ್ಕೊಳ್ಳೋಕೆ ಹೋಗ್ಬಿಡಿ. ಸೆಕೆಂಡ್ ಎಕ್ಸ್ಟೆಂಡರ್ ರೌಂಡ್ ಕಾಯಿರಿ. ಗೊತ್ತಿದೆ ನನಗೂ ಕೂಡ, ಮನೆಯಲ್ಲಿ ಎಲ್ಲ ಮನೆ ಅಕ್ಕಪಕ್ಕವರೆಲ್ಲ ಫೇಲ್ ಆಗಿಬಿಟ್ಟಿದೆ ಅಂತ ಕೇಳಿದರೆ ನಮಗೂ ತುಂಬಾ ಎಕ್ಸ್ಪೀರಿಯನ್ಸ್ ಆಯಿತು ಅದು. ಯಾಕೆಂದರೆ ನಾನು ಕೂಡ ಸೆಕೆಂಡ್ ಎಕ್ಸ್ಟೆಂಡರ್ ರೌಂಡಾಗಿ ಕಾಯ್ದಿದ್ದೆ. ಆದ್ದರಿಂದ ನನಗೂ ಒಳ್ಳೆ ಕಾಲೇಜೇ ಸಿಕ್ತು. ಫಸ್ಟ್ನೇ ರೌಂಡ್ಗಿಂತ ಸೆಕೆಂಡ್ ಎಕ್ಸ್ಟೆಂಡರ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ತುಂಬ ಬೆಸ್ಟ್ ಆಗಿರೋ ಕಾಲೇಜ್ ಸಿಕ್ತು. ಆಟೋನಮಸ್ ಕಾಲೇಜೇ ಸಿಕ್ತು ನನಗೂ ಕೂಡ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಫಸ್ಟ್ನೇ ರೌಂಡ್ಗಿಂತ ಸೆಕೆಂಡ್ ಎಕ್ಸ್ಟೆಂಡರ್ ರೌಂಡಾಗಿ ಕಾಯಿರಿ. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂತಂದಮೇಲೆ ನಿಮ್ಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. ನಿಮ್ಮ ಸಿಕ್ಕಿರೋ ಫಸ್ಟ್ನೇ ರೌಂಡಲ್ಲಿ ಸಿಕ್ಕಿರೋ ಕಾಲೇಜಲ್ಲಿ CS ಸಿಗುತ್ತೆ. ಎಲ್ಲರೂ ಕೂಡ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡಾಗಿ ಕಾಯಿರಿ, ಫಸ್ಟ್ನೇ ರೌಂಡಲ್ಲೇ ಸೇರ್ಕೊಳ್ಳೋಕೆ ಹೋಗ್ಬೇಡಿ. ಓಕೆ, ಈಗ ಎಲ್ಲನೂ ಕೂಡ ಹೇಳಿದ್ದೀನಿ ಅನ್ಕೋತೀನಿ. ಓಕೆ, ನೆಕ್ಸ್ಟ್ನೇ ವಿಡಿಯೋದಲ್ಲಿ ಬಂದುಬಿಟ್ಟು ನಾನು ಟಾಪ್ ಗೌರ್ಮೆಂಟ್ ಕಾಲೇಜಸ್ ಓಕೆ, ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಟಾಪ್ ಗೌರ್ಮೆಂಟ್ ಕಾಲೇಜ್ ಮುಖ್ಯವಾಗಿರುತ್ತೆ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಅದು ನಿಮಗೆ ನೋಟಿಫಿಕೇಶನ್ ಬರಬೇಕು ಮೊದಲು ಅಂತಂದರೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ. ಓಕೆ, ನೆಕ್ಸ್ಟು ಟಾಪ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಬಾಯ್.